ಮಧ್ಯಂತರ ಪುನರ್ವಿಚಾರಣೆ ಮುಂದಾಗಿದೆ. ಅದು ಲೋಕಸಭೆಯಲ್ಲಿ ಅದು ಫೇಲ್ ಆದ ಕಾರಣ ಅಂದರೆ ಯಾವ ರೀತಿ ನೋಡ್ತೀರಿ ಅಂತ? ಅದು ಸರಿ ಇತ್ತಾ? ಯಾಕಂದರೆ ಜನಸಂಖ್ಯೆ ಆಧಾರದಲ್ಲಿ ಮತ್ತೆ ಕ್ಷೇತ್ರಗಳು ಆಗಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ರು, ಆದರೆ ಅದಕ್ಕೆ ಸೋಲಾಗಿರುವಂಥದ್ದು. ಅದು ಸರಿ ಇತ್ತ ಅಥವಾ ತಪ್ಪ ಅಂತ ನೀವು ಅದು ಸ್ಪೀಕರ್? ಅಲ್ಲ, ಸ್ಪೀಕರ್ ಅಂತಲ್ಲ, ಆ್ಯಸ್ ಅ ಕಾಮನ್ ಮ್ಯಾನ್ ಯಾವುದೇ ಒಂದು ವಿಚಾರ ಬರುವಾಗ ಅದ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ನಮಗೆ ಅದ್ರ ಬಗ್ಗೆ ಅದು ಎಷ್ಟು ಜಾಸ್ತಿ ಆಗ್ತದೆ, ಯಾವ ಆಧಾರದಲ್ಲಿ ಜಾಸ್ತಿ ಆಗ್ತದೆ, ಎಷ್ಟು ಜನಸಂಖ್ಯೆಗೆ ಅನುಗುಣವಾಗಿ ಮಾಡುವಂಥದ್ದು, ಮತ್ತು ಯಾಕೆ ಮಾಡುವಂಥದ್ದು, ಮತ್ತು ಏನು ಕೂಡ ನನಗೆ ಅದು ಮಾಹಿತಿಯನ್ನು ಗೊತ್ತಿಲ್ಲ ಇದರಲ್ಲಿ. ಸೊ ನಾನು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ? ಈಗ ಇಷ್ಟು ಜನಸಂಖ್ಯೆಗೆ ಆಗುವುದು, ಇಷ್ಟು ಆಗ್ತದೆ, ಈ ಆಧಾರದಲ್ಲಿ ಮಾಡ್ತಾರೆ, ಯಾವ ಆಧಾರದಲ್ಲಿ ಮಾಡ್ತಾರೆ ನನಗೆ ವಿಷಯ ಏನು ಕೂಡ ಗೊತ್ತಿಲ್ಲ. ನಾನು ಅದನ್ನು ಹೇಗೆ ಅದು ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅಲ್ಲ, ನನಗೆ ಗೊತ್ತಿಲ್ಲ ಇದರಲ್ಲಿ ಅದ್ರ ಬಗ್ಗೆ. ಯಾಕೆಂದರೆ ನಾವು ಅದರ ಈಗ ಸ್ಪೀಕರ್ ಪೋಸ್ಟ್ಲಿದ್ದ ಕಾರಣ ಅದರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ಇದೆ, ಪ್ರತಿಪಕ್ಷದವರು ಇದೆ ಅಂತ ಅವರು ನೋಡಿಕೊಳ್ತಾರೆ. ಅಲ್ಲ, ಇಟ್ ಈಸ್ ಕಾಮನ್. ಇದು ಈಗ 540-850ಕ್ಕೆ ಹೋಗುವಾಗ ಆಟೋಮೆಟಿಕಲಿ ನಾರ್ತ್ ಇಂಡಿಯನ್ ಸ್ಟೇಟ್ಸಲ್ಲಿ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಹೋಗ್ಬೋದು ಎಂಬುದು ಎಲ್ಲರಿಗೂ ಗೊತ್ತಿರೋ ಒಂದು ಅಂದಾಜು. ಆಗಿರುವಾಗ ಅದರಲ್ಲಿ ಯಾರಿಗೆ ಬೆನಿಫಿಟ್ ಆಗ್ಬೋದು, ಯಾರಿಗೆ ಲಾಸ್ ಆಗ್ಬೋದು ಅಂತ ಒಂದು ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿರುವ ಪೊಲಿಟಿಕಲ್ ಸಿನಾರಿಯೋನೇ ಬೇರೆ, ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಇದು ಸಿನಾರಿಯೋ ಬೇರೆ ಆಗಿರುವಾಗ ಆಟೋಮೆಟಿಕಲಿ ಇಟ್ ವಿಲ್ ಹೆಲ್ಪ್ ಒನ್ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ದ ಪಾರ್ಟಿ. ಸೊ ಆಗಿರೋ ಅದು ನಿಮಗೂ ಗೊತ್ತಿರೋ ವಿಷಯ. ಅದನ್ನು ನಿಮ್ಮ ಅಭಿಪ್ರಾಯ ತಾವು ಹೇಳಿದ್ದೀರಿ. ಇದನ್ನು ನಾನು ಚರ್ಚಿಸಿ ನಾನು ಏನಾದರೂ ನೋಡಿ ಮತ್ತೆ ಹೇಳ್ತೇನೆ. ಒಂದು ಜನಪ್ರತಿನಿಧಿಯಾಗಿ ಅಥವಾ ಒಬ್ಬ ಸಾಮಾನ್ಯ ಆಗಿ ಎಲ್ಲರಿಗೂ ಅದು ಚರ್ಚಿತ ವಿಷಯ, ಗೊತ್ತಿರುವಂಥ ವಿಷಯ ಅಲ್ಲ, ಅದ್ರ ಬಗ್ಗೆ ನೀವು ಹೇಳ್ಬೋದಲ್ಲ? ನೋಡಿ, ನಾನೀಗ ಒಂದು ಸಂವಿಧಾನಬದ್ಧ ಸ್ಥಾನದಲ್ಲಿ ಇದ್ದೇನೆ ಇದರಲ್ಲಿ. ಆವಾಗ ನಾನು ಕರೆಕ್ಟಾಗಿ ಅದರ ಬಗ್ಗೆ ಆಲೋಚನೆ ಮಾಡಿ ಅದು ನಾವು ಹೇಳ್ತೇವೆ. ಮತ್ತು ಈಗಾಗಲೇ ಈಗ ಬೇರೆ ಬೇರೆ ಅಭಿಪ್ರಾಯ ಬರ್ತಾ ಇರುವಂಥದ್ದು. ಏನೇ ಆದರೂ ಕೂಡ ಯಾವುದೇ ಒಂದು ಕಾನೂನು ಬರೆದರೂ ಕೂಡ ಅದು ಸಂವಿಧಾನಬದ್ಧವಾಗಿ ಮತ್ತು ಈ ರಾಜ್ಯದ ಯಾವುದೇ ಪ್ರದೇಶದವರಿಗೆ, ಯಾವುದೇ ವರ್ಗದವರಿಗೆ, ಯಾವ ಜಾತಿ ಧರ್ಮದವರಿಗೆ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಅನುಷ್ಠಾನ ಎಲ್ಲರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಅನುಷ್ಠಾನ ಮಾಡಿಸುವಂಥದ್ದು ಅದು ಪ್ರತಿಯೊಂದರ ಒಬ್ಬರ ಜವಾಬ್ದಾರಿಯಾಗಿದೆ.